ಮುಂದಿನ ಗೇಟ್ ನಿಂದ ಬಂದ ದರ್ಶನ್ ಜೀಪ್, ಹಿಂದಿನ ಗೇಟ್ ನಿಂದ ಇನೋವಾ ಕಾರ್ ಬರುತ್ತೆ. ಆ ಕಾರ್ನಲ್ಲಿ ನಟ ದರ್ಶನ್ ಇದ್ರು. ಆ ಒಂದು ಕಾರ್ನಲ್ಲಿ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟಂತಹ ದರ್ಶನ್ ತಮ್ಮ ಫ್ಲಾಟ್ಗೆ ಹೋಗಿದ್ದಾರೆ. ಅಲ್ಲಿ ಪೊಲೀಸರಿದ್ರು. ಅವರು ದರ್ಶನ್ರನ್ನ ಅರೆಸ್ಟ್ ಮಾಡ್ತಾರೆ. ಈಗಾಗಲೇ ಒಂದಷ್ಟು ಸಾಧ್ಯತೆಗಳ ಬಗ್ಗೆಯೂ ಕೂಡ ನಾವು ಮಾತನಾಡ್ತಾ ಇದ್ವಿ. ನಾನೇ ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗಿ ಸರೆಂಡರ್ ಆಗ್ತೀನಿ ಅನ್ನೋ ಆಲೋಚನೆಯಲ್ಲಿ ದರ್ಶನ್ ಇದ್ರು ಏನೋ ಗೊತ್ತಿಲ್ಲ. ಆದ್ರೆ ಅದಾದ್ಮೇಲೆ ಪೊಲೀಸರು ದರ್ಶನ್ರ ಮನೆಗೆ ಬರ್ತಾರೆ. ವಿಜಯಲಕ್ಷ್ಮಿ ಅವರ ಜೊತೆಗೆ ಒಂದಷ್ಟು ಮಾತುಕತೆ ಆಗುತ್ತೆ, ಮಾಹಿತಿಯನ್ನ ಪಡಿತಾರೆ. ದರ್ಶನ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ. ಅದರ ಜೊತೆಗೆ ಅದೇ ಸಂದರ್ಭದಲ್ಲಿ ದರ್ಶನ್ ರವರನ್ನ ಕಾಂಟ್ಯಾಕ್ಟ್ ಮಾಡಿರುವ ಸಾಧ್ಯತೆಯೂ ಕೂಡ ಇರುತ್ತೆ. ನೀವೇನ್ ಅಂದ್ಕೊಂಡಿದ್ದೀರೋ, ಸರೆಂಡರ್ ಆಗಬೇಕು ಅಂತ ಆಲೋಚನೆ ಇದೆಯೋ ಅದನ್ನ ಬಿಟ್ಟು ಮನೆಗೆ ಬನ್ನಿ, ನಮ್ಗೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಆರ್ಡರ್ ಇದೆ, ಹಾಗಾಗಿ ನಾವು ನಿಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪೊಲೀಸರು ಹೇಳಿರುವಂತಹ ಸಾಧ್ಯತೆಯನ್ನ ಕೂಡ ತಳ್ಳಿ ಹಾಕುವಂತಿಲ್ಲ. ಮತ್ತೊಮ್ಮೆ ಏನಾದ್ರೂ ಕಾನೂನು ಉಲ್ಲಂಘನೆ ಆದ್ರೆ, ಈಗಾಗಲೇ ದರ್ಶನ್ ಏನು ಜಾಮೀನು ರದ್ದಾಗಿದೆಯಲ್ಲ, ಅದಕ್ಕೆ ಪ್ರಮುಖ ಕಾರಣ ಕೂಡ ಅದೇ. ಅವರು ಒಂದಷ್ಟು ನಿಯಮಗಳನ್ನ ಉಲ್ಲಂಘಿಸಿದ್ರು, ಜೈಲಿನಲ್ಲಿ ಪ್ರಭಾವಿಯಾಗಿದ್ರು. ಇದೇ ಕಾರಣಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಇವತ್ತು ಜಾಮೀನನ್ನ ರದ್ದು ಮಾಡಿರೋದು. ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ತಾವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಒಂದಷ್ಟು ಸಾಧ್ಯತೆಗಳು ಇರಬಹುದು. ಪೊಲೀಸರೇ ನೇರವಾಗಿ ದರ್ಶನ್ರ ಜೊತೆಗೆ ಮಾತನಾಡಿರಬಹುದಾ, ಅಥವಾ ವಿಜಯಲಕ್ಷ್ಮಿ ಅವರ ಮುಖಾಂತರವಾಗಿ ದರ್ಶನ್ರ ಮನವೊಲಿಸಿ ಮನೆಗೆ ಕರೆಸ್ಕೊಂಡಿರಬಹುದಾ ಅಂತ, ಏನಾಗಿರಬಹುದು ಅಂತ ಇಲ್ಲಿ ಕಿರಣ್? ಅದಷ್ಟೇ, ನಾನು ಈಗಾಗಲೇ ಹೇಳಿದಾಗೆ ದರ್ಶನ್ ಕೋರ್ಟಿಗೆ ಸರೆಂಡರ್ ಆಗಬೇಕು ಅಂತ ಎಲ್ಲ ರೀತಿಯ ತಯಾರಿನ ಮಾಡ್ಕೊಂಡಿದ್ರು. ಆದರೆ ಅದಕ್ಕೆ ಅವಕಾಶ ಪೊಲೀಸರು ಬಿಡಲಿಲ್ಲ. ಯಾಕೆಂತಂದರೆ ಏನು ಈ ಒಂದು ಆರ್ಡರ್ ಬಂದ ತಕ್ಷಣ 7 ತಂಡಗಳನ್ನ ಮಾಡಿಕೊಂಡು 7 ಜನ ಆರೋಪಿಗಳನ್ನ ಮಾನಿಟರ್ ಮಾಡ್ತಾಯಿದ್ರು, ಕಂಪ್ಲೀಟಾಗಿ ವಾಚ್ ಮಾಡ್ತಾಯಿದ್ರು. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ಈಗ ಈ ಒಂದು ಆರ್ಡರ್ ಬಂದ ತಕ್ಷಣ ಅವ್ರನ್ನ ಆರ್ಡರ್ ಕಾಪಿ ಕೈಗೆ ಸಿಕ್ಕ ತಕ್ಷಣ ಮೆಮೊ ಏನು ಕೊಟ್ಟು ಅವ್ರನ್ನ ಇಮಿಡಿಯೇಟಾಗಿ ವಶಕ್ಕೆ ತಗೋಬೇಕು ಅನ್ನೋದು ಪ್ಲಾನ್ ಆಗಿತ್ತು. ಅದೇ ರೀತಿ 6 ಜನ ಮಾಡ್ಕೊಂಡ್ರು. ಆದರೆ ದರ್ಶನ್ಗೆ ಒಂದಷ್ಟು ಸ್ವಲ್ಪ ಹೊತ್ತು ಆ ತನ್ವೀರ್ ಅನ್ನೋನು ಕೋಆರ್ಡಿನೇಟ್ ಮಾಡ್ತಾ ಇದ್ದ ಪೊಲೀಸರ ಜೊತೆ. ಇಲ್ಲ ಬರ್ತಾರೆ, ಮೈಸೂರು ಕಡೆಯಿಂದ ಬರ್ತಾನೆ ಅನ್ನೋದು ಒಂದು ಮಾತು, ಇಲ್ಲ ಇನ್ನೊಂದು ಕಡೆ ಕೃಷ್ಣಗಿರಿ ಸೇಲಂ ಕಡೆಯಿಂದ ಒಂದು ಹೊಸೂರು ಕಡೆಯಿಂದ ಬರ್ತಾ ಇದ್ದಾರೆ ಅಂತ, ಈ ಥರದ ಸಾಕಷ್ಟು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ರು. ಅಂತಿಮವಾಗಿ ಅವರು ಬರ್ತಾ ಇದ್ದ ವೆಹಿಕಲ್ಗಳನ್ನು ಕೂಡ ಚೇಂಜ್ ಮಾಡಿ ಬೇರೆ ಒಂದು ವೆಹಿಕಲ್, ಇನೋವಾ ವೆಹಿಕಲಲ್ಲಿ 4999 ವೆಹಿಕಲ್ನಲ್ಲಿ ಬ್ಯಾಕ್ ಗೇಟ್ ಏನಿದೆ ಆ ಅಪಾರ್ಟ್ಮೆಂಟ್ ಹೊಸಕೆರೆಯಲ್ಲಿ ಇರುವಂಥ ವಿಜಯಲಕ್ಷ್ಮಿ ಇರುವಂಥ ಅಪಾರ್ಟ್ಮೆಂಟ್ಗೆ ಬ್ಯಾಕ್ ಗೇಟಲ್ಲಿ ಎಂಟ್ರಿಯನ್ನು ಕೊಡ್ತಾರೆ. ಈಗ ಸಂಬಂಧಪಟ್ಟಂತೆ ಈಗ ಇನ್ಸ್ಪೆಕ್ಟರ್ ನಾಗೇಶ್ ಮತ್ತು ಸುಬ್ರಹ್ಮಣ್ಯ ಕೂಡ ಅವರ ಫ್ಲಾಟ್ನಲ್ಲಿ 15ನೇ ಫ್ಲೋರ್ನಲ್ಲಿರುವಂಥ ಫ್ಲಾಟ್ನಲ್ಲಿ ಎಲ್ಲವೂ ಕೂಡ ಕಾಪಿಯನ್ನು ತೋರಿಸಿ ಅರೆಸ್ಟ್ ಫಾರ್ಮಾಲಿಟೀಸ್ ಮುಗಿಸಿದ್ದಾರೆ. ಇನ್ನು ಉಳಿದಿರುವಂಥದ್ದು ಅವ್ರನ್ನ ಅಲ್ಲಿಂದ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂಥದ್ದು. ಎಲ್ಲೋ ಒಂದು ಕಡೆ ಈ ಒಂದು ಮುಜುಗರ ಮತ್ತು ಮೀಡಿಯಾದಲ್ಲಿ ಬರುವಂಥದ್ದು ಮತ್ತು ಪೊಲೀಸರಿಂದ ಬೇಡ ಅನ್ನೋ ಕಾರಣಕ್ಕೆ ಡೈರೆಕ್ಟಾಗಿ ಸರೆಂಡರ್ ಆಗಬೇಕು ಅಂತ ಸಾಕಷ್ಟು ಪ್ಲಾನ್ಗಳಾಯಿತು. ಇದೇ ಪವಿತ್ರ ಗೌಡನು ಕೂಡ ಅರೆಸ್ಟ್ ಮಾಡೋಕೆ ಹೋದಾಗ ಅಲ್ಲೂ ಕೂಡ ಹಿರಿಯ ವಕೀಲರು ಅಬ್ಜೆಕ್ಷನ್ ಮಾಡಿದ್ರು, ಇಲ್ಲ ನೀವು ಸರೆಂಡರ್ ಮಾಡ್ತೀನಿ. ಯಾಕೆಂದರೆ ಸಾಕಷ್ಟು ಈ ಒಂದು ಬೇಲ್ ಕ್ಯಾನ್ಸಲ್ ಆದಾಗ ಸುಪ್ರೀಂ ಕೋರ್ಟ್ 1 ವೀಕು 10 ಡೇಸು ಟೈಮ್ ಕೊಡುತ್ತೆ, ನೀವು ಡೈರೆಕ್ಟಾಗಿ ಸರೆಂಡರ್ ಆಗಿ ಅಂತ. ವಿನಯ್ ಕುಲಕರ್ಣಿ ಕೇಸಲ್ಲೂ ಕೂಡ ನಾವು ನೋಡ್ಬೋದು, 1 ವೀಕ್ ಒಳಗಡೆ ನೀವು ಕೋರ್ಟಿಗೆ ಸರೆಂಡರ್ ಆಗಬೇಕು ಅಥವಾ ಜೈಲಿಗೆ ಹೋಗಬೇಕು ಅನ್ನೋದು ಇರುತ್ತೆ. ಬಹುಶಃ ಇದು ಅದೇ ರೀತಿ ಅನ್ನೋದು. ಆದರೆ ಇಲ್ಲಿ ಸ್ಪೆಸಿಫೈ ಮಾಡಿದ್ರು ಸುಪ್ರೀಂ ಕೋರ್ಟ್ ತತ್ಕ್ಷಣ ಇಮಿಡಿಯೇಟಾಗಿ ಅವ್ರನ್ನ ಕಾನೂನು ರೀತಿಯಲ್ಲೇ ಅವ್ರನ್ನ ವಶಕ್ಕೆ ತಗೊಂಡು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ. ಹಾಗಾಗಿ ಪೊಲೀಸರು ಕೂಡ ಅದೇ ಒಂದು ಕೆಲಸವನ್ನು ಮಾಡಿದ್ದಾರೆ. ಎಲ್ಲವೂ ಕೂಡ ಈಗಾಗಲೇ ಸಂಬಂಧಪಟ್ಟಂತೆ 7 ಜನದಲ್ಲಿ ಈಗಾಗಲೇ 6 ಜನ ಮತ್ತು ಈಗ ದರ್ಶನ್ದು ಕೂಡ ಮುಗೀತು. 7 ಜನನು ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಚಿತ್ರದುರ್ಗದಿಂದ ಇನ್ನಿಬ್ಬರನ್ನು ಕರ್ಕೊಬರ್ತಾ ಇದ್ದಾರೆ. ಅವ್ರನ್ನೆಲ್ಲರೂ ಒಂದು ಕಡೆ ಬಂದ ಮೇಲೆ ನಂತರ ಎಲ್ಲರನ್ನೂ ಒಟ್ಟಿಗೆ ಮೆಡಿಕಲ್ ಮಾಡಿಸಿ ನಂತರ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಬಿಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಮಧುಶ್ರೀ, ರೈಟ್, ಹೋಲ್ಡ್ ಕಿರಣ್, ನಾನು ಮಾತಾಡ್ತೇನೆ. ಈಗ ಒಂದು ಸೌತ್ ರಿಡ್ಜ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಮತ್ತೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಇಂದ ನಮ್ಮ ಪ್ರತಿನಿಧಿ ಹರೀಶ್ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಈಗ ಮನೆ ಹತ್ರ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಈಗಾಗಲೇ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಹಿಂದಿನ ಗೇಟ್ ನಿಂದ ಏನ್ ದರ್ಶನ್ ಎಂಟರ್ ಆದ್ರು, ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಹುಶಃ ಇನ್ನೇನು ಯಾವುದೇ ಹೊತ್ತಿನಲ್ಲಿ ಅವ್ರನ್ನ ಕರ್ಕೊಂಡು ಹೊರಗಡೆ ಬರ್ತಾರೆ ಪೊಲೀಸರು. ಶಿವಪ್ರಸಾದ್, ರೆಹಮಾನ್, ಈಗಾಗಲೇ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ನಾಗೇಶ್ ಹಾಗೂ ಗೋವಿಂದರಾಜನಗರ ಠಾಣೆಯ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಇಬ್ಬರು ಕೂಡ ತನ್ನ ಎಡಭಾಗದಲ್ಲಿ ಏನ್ ಕಾಣಿಸ್ತಿದೆ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನ ಒಳಭಾಗದಲ್ಲಿ ತೆರಳಿರ್ತಕ್ಕಂಥದ್ದು. 15ನೇ ಫ್ಲೋರ್ ನಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಅವರ ನಿವಾಸ ಇರತಕ್ಕಂಥದ್ದು. ಬೆಳಗಿನಿಂದಲೂ ಕೂಡ ಅವರು ಸಂಪರ್ಕವನ್ನು ಮಾಡಿದಂತ ಪೊಲೀಸರು ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ದರ್ಶನ್ ಕನ್ಫರ್ಮ್ ಆಗಿ ಬರ್ತಾರೆ ಅಂತ ಹೇಳಿ ಮಾಹಿತಿ ಇತ್ತು. ಸುಪ್ರೀಂ ಕೋರ್ಟ್ ನ ಸೂಚನೆ ಹಿನ್ನೆಲೆಯಲ್ಲಿ ಈಗಾಗಲೇ 7 ಆರೋಪಿಗಳು ಕೂಡ ಬೇಲ್ ರದ್ದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ಇಂದು ಸೆಷನ್ಸ್ ಕೋರ್ಟ್ ನ ಮುಂದೆ ಹಾಜರುಪಡಿಸಬೇಕಿದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಸೂಚನೆಯನ್ನ ಪಾಲನೆಯನ್ನ ಮಾಡಬೇಕು, ಕಾನೂನು ರೀತಿಯ ಅವರನ್ನ ಆರೋಪಿಗಳೆಲ್ಲರನ್ನೂ ಕೂಡ ಕಸ್ಟಡಿಗೆ ತೆಗೆದುಕೊಂಡು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತ್ತು. ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಪಾಲಿಸಿರ್ತಕ್ಕಂಥ ಪೊಲೀಸರು ಹೈಕೋರ್ಟ್ ನಲ್ಲಿ ಬೇಲ್ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ
ಹಿನ್ನೆಲೆಯಲ್ಲಿ ಬೆಳಗಿನಿಂದಲೂ ಕೂಡ ವಿಜಯಲಕ್ಷ್ಮಿ ಸಂಪರ್ಕದಲ್ಲಿದ್ದಂತಹ ಪೊಲೀಸರು ಈಗಾಗಲೇ ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿ ಪ್ರವೇಶಿಸಿ ಇನ್ಸ್ಪೆಕ್ಟರ್ ನಾಗೇಶ್ ಹಾಗೂ ಇನ್ಸ್ಪೆಕ್ಟರ್ ಗೋವಿಂದರಾಜನಗರ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಇಬ್ಬರು ಕೂಡ ಬಂಧನದ ಕುರಿತಂತೆ ದರ್ಶನ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆದರೆ ದರ್ಶನ್ ಇಂದು ಬೆಳಗಿನಿಂದಲೂ ಕೂಡ ತಮಿಳುನಾಡು ಭಾಗದಲ್ಲಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿತ್ತು. ಟಿವಿ9ಗೆ ಲಭ್ಯ ಆಗಿರ್ತಕ್ಕಂಥ ದೃಶ್ಯಾವಳಿಗಳು ಕೂಡ ಅವರು ತೆರಳಿದಂತಹ ರ್ಯಾಂಗ್ಲರ್ ರೆಡ್ ಕಲರ್ ಜೀಪ್ ಏನಿದೆ ಆ ಜೀಪ್ನ ದೃಶ್ಯಾವಳಿಗಳು ಕೂಡ ಟೋಲ್ ನಲ್ಲಿ ಪಾಸ್ ಆಗಿರ್ತಕ್ಕಂಥ ದೃಶ್ಯಾವಳಿಗಳು ಟಿವಿ9ಗೆ ಲಭ್ಯ ಆಗಿತ್ತು. ಆದ್ರೆ ಕಳೆದ ಕೆಲವು ಗಂಟೆಗಳ ಹಿಂದೆಷ್ಟೇ ಒಂದು ಗಂಟೆ ಹಿಂದಷ್ಟೇ ರ್ಯಾಂಗ್ಲರ್ ಜೀಪ್ ರೆಡ್ ರ್ಯಾಂಗ್ಲರ್ ಜೀಪ್ ಈ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಹೊಸಕೆರೆಯಲ್ಲಿರ್ತಕ್ಕಂಥ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನ ಒಳಭಾಗಕ್ಕೆ ಹೋಗಿರ್ತಕ್ಕಂಥದ್ದು. ಅಂದ್ರೆ ದರ್ಶನ್ರ ಆಪ್ತರು ಹಾಗೂ ದರ್ಶನ್ ಗನ್ ಮ್ಯಾನ್ ಅಷ್ಟೇ ಆ ಒಂದು ಜೀಪ್ ನಲ್ಲಿ ಇದ್ರು. ತದನಂತರದಲ್ಲಿ ದರ್ಶನ್ ನೇರವಾಗಿ ಈ ಒಂದು ಅಪಾರ್ಟ್ಮೆಂಟ್ ನ ಮುಖ್ಯ ದ್ವಾರದ ಬಳಿ ಅಂದ್ರೆ ಮೈನ್ ಗೇಟ್ ನ ಮೂಲಕ ಹಾದು ಹೋಗದೆ ಹಿಂಭಾಗದಲ್ಲಿ ಇರ್ತಕ್ಕಂಥ ಮತ್ತೊಂದು ಗೇಟ್ ನಲ್ಲಿ ಒಳಭಾಗಕ್ಕೆ ಆಗಮಿಸಿದ್ದಾರೆ. ಇನೋವಾ ಕಾರ್ ನಲ್ಲಿ ಆಗಮಿಸಿದಂತ ದರ್ಶನ್ ಬಂದಿದ್ದಂಗೆ ಪೊಲೀಸರಿಗೂ ಕೂಡ ಮೆಸೇಜ್ ರವಾನೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ದರ್ಶನ್ ಅನ್ನ ಸಂಪರ್ಕ ಮಾಡಿ ಬಂಧನದ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮನ್ನ ಕೂಡಲೇ ಬಂಧಿಸಬೇಕಂತ ಹೇಳಿ ಆರ್ಡರ್ ಆಗಿದೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಬೇಲ್ ರಿಜೆಕ್ಟ್ ಆಗಿದೆ ಅಂತ ಹೇಳಿ ಮಾಹಿತಿಯನ್ನು ನೀಡಿ ಅವರ ವಿಜಯಲಕ್ಷ್ಮಿಗೂ ಕೂಡ ಪತಿಗೂ ಕೂಡ ಈಗಾಗಲೇ ಬಂಧನದ ಕುರಿತಂತೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅರೆಸ್ಟ್ ಪ್ರೊಸೀಜರ್ ಅನ್ನು ಕೂಡ ಪೂರೈಕೆಯನ್ನ ಮಾಡ್ತಿದ್ದಾರೆ. ಕಳೆದ ಅರ್ಧ ಗಂಟೆಗಳ ಹಿಂದೆ ಅಷ್ಟೇ ಒಳಭಾಗವನ್ನು ಪ್ರವೇಶಿಸಿರ್ತಕ್ಕಂಥ ಪೊಲೀಸರು ದರ್ಶನ್ ರವರನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೈಕೋರ್ಟ್ ನಲ್ಲಿ 7 ಜನರಿಗೆ ಜಾಮೀನು ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 7 ಜನರನ್ನು ಕೂಡ ಈಗಾಗಲೇ ಬೇಲ್ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 7 ಜನ ಆರೋಪಿಗಳನ್ನು ಕೂಡ ಇಂದು ಸಂಜೆ ಕೋರ್ಟ್ ನ ಮುಂದೆ ಹಾಜರುಪಡಿಸಬೇಕಿರುತ್ತೆ. ಸೆಷನ್ಸ್ ಕೋರ್ಟ್ ನ ಮುಂದೆ ಅವರೆಲ್ಲರೂ ಕೂಡ ಹಾಜರುಪಡಿಸಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ 5 ಆರೋಪಿಗಳು ಕೂಡ ಬೆಂಗಳೂರಿನಲ್ಲಿದ್ದಾರೆ. ಇನ್ನಿಬ್ಬರು ಆರೋಪಿಗಳನ್ನ ಚಿತ್ರದುರ್ಗದಿಂದ ಕರೆತರುವಂತಹ ಪ್ರಯತ್ನ ಕೂಡ ಪೊಲೀಸರು ಮುಂದುವರಿಸಿರ್ತಕ್ಕಂಥದ್ದು. 7 ಆರೋಪಿಗಳನ್ನು ಕೂಡ ಕರೆತಂದು ಪೊಲೀಸರು ಹಾಜರುಪಡಿಸಬೇಕಾಗುತ್ತೆ. ಈಗಾಗಲೇ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಭದ್ರತೆಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಈಗಾಗಲೇ ದರ್ಶನ್ ವಿಜಯಲಕ್ಷ್ಮಿ ನಿವಾಸದ ಮುಂಭಾಗದಲ್ಲಿ ಒಂದಷ್ಟು ದರ್ಶನ್ ಅಭಿಮಾನಿಗಳು ಕೂಡ ಗ್ಯಾದರ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆ ನೀವು ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಅವರ ಅಭಿಮಾನಿಗಳೆಲ್ಲರೂ ಕೂಡ ವಿಜಯಲಕ್ಷ್ಮಿ ನಿವಾಸದ ಮುಂದೆ ಜಮಾಯಿಸಿರ್ತಕ್ಕಂಥದ್ದು. ಪೊಲೀಸರು ಅವರೆಲ್ಲರೂ ಕೂಡ ಚದುರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಂದ್ರೆ ಈಗೇನು ಅರೆಸ್ಟ್ ಪ್ರಕ್ರಿಯೆ ಆಗಿದೆ ಯಾವುದಕ್ಕೂ ಕೂಡ ತೊಡಕಾಗಬಾರ್ದು, ಸುರಕ್ಷಿತವಾಗಿ ದರ್ಶನನ್ನ ಕರೆದುಕೊಂಡು ಹೋಗ್ಬೇಕಿರುತ್ತೆ. ಈ ಹಿನ್ನೆಲೆಯಲ್ಲಿ ಕಾನೂನು ಪ್ರಕ್ರಿಯೆಗಳನ್ನ ಒಳಭಾಗದಲ್ಲಿ ಒಂದೆಡೆ ಪೊಲೀಸರು ಒಂದು ತಂಡ ನಿರ್ವಹಿಸ್ತಾ ಇದ್ದಾರೆ. ಮತ್ತೊಂದು ತಂಡ ಇಲ್ಲಿ ಗ್ಯಾದರ್ ಆಗಿರ್ತಕ್ಕಂಥ ದರ್ಶನ್ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಕಳಿಸಿಕೊಡುವಂತ ಪ್ರಯತ್ನದಲ್ಲಿ ಮುಂದುವರಿಸಿರ್ತಕ್ಕಂಥ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಈ ಅರೆಸ್ಟ್ ಪ್ರಕ್ರಿಯೆ ಕೈಗೊಂಡ ಬಳಿಕ ಪೊಲೀಸರು ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡ್ತಾರೆ. ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಪೊಲೀಸರು ಅಲ್ಲಿ ಇರ್ತಕ್ಕಂಥ ಅಭಿಮಾನಿಗಳಿಗೆ ಅವರನ್ನು ಕೂಡ ಕನ್ವಿನ್ಸ್ ಮಾಡಿ ಈ ಒಂದು ಸ್ಥಳದಿಂದ ತೆರಳುವಂತೆ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಆ ದರ್ಶನ್ ಅನ್ನ ಕೂಡಲೇ ಅರೆಸ್ಟ್ ಮಾಡಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನ ಪೊಲೀಸರು ಪೊಲೀಸ್ ಠಾಣೆಗೆ ಕರೆದೊಯ್ಯುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇಂದ ದರ್ಶನ್ ಅನ್ನ ಪೊಲೀಸರು ಹೊರತರಲಿದ್ದಾರೆ. ಹೊರಗಡೆ ಕರೆದುಕೊಂಡು ಬಂದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ತೆರಳಿದ್ದಾರೆ. ಈಗಾಗಲೇ ಇಲ್ಲಿ ಇರ್ತಕ್ಕಂಥ ಫ್ಯಾನ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಕನ್ವಿನ್ಸ್ ಮಾಡುವಲ್ಲಿ ಪೊಲೀಸರು ತೊಡಗಿರ್ತಕ್ಕಂಥದ್ದು. ಇದು ಬೆಳಗಿನಿಂದಲೂ ಕೂಡ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ದರ್ಶನ್ ಬರ್ತಾರೆ ಅಂತ ಹೇಳಿ ಅವರ ಕುಟುಂಬದವರು ಕೂಡ ಮಾಹಿತಿಯನ್ನು ನೀಡ್ತಿದ್ರು. ಇಲ್ಲಿರ್ತಕ್ಕಂಥ ಅಭಿಮಾನಿಗಳನ್ನು ನೀವು ಗಮನಿಸಬಹುದಾಗಿದೆ. ಪೊಲೀಸರು ಈಗಾಗಲೇ ಮಫ್ತಿಯಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಬೆಳಗಿನಿಂದಲೂ ಕೂಡ ಅಲರ್ಟ್ ಆಗಿದ್ರು. ಚೆನ್ನಮನೆಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಹೊಸಕೆರೆಯಲ್ಲಿರ್ತಕ್ಕಂಥ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಒಳಪಡುತ್ತೆ. ಬೆಳಗಿನಿಂದಲೂ ಕೂಡ ಪೊಲೀಸರು ಕಣ್ಗಾವಲು ಇರಿಸಿದ್ರು. ಮಫ್ತಿಯಲ್ಲಿ ಪೊಲೀಸರು ಇರ್ತಕ್ಕಂಥದ್ದನ್ನು ನೀವು ಗಮನಿಸಬಹುದಾಗಿದೆ. ಈಗಾಗಲೇ ಲಾಠಿಯನ್ನು ಹಿಡಿದು ಪೊಲೀಸರು ಸೂಚನೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಫ್ಲಾಟ್ ಅಂದ್ರೆ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಜನರು ಜಮಾವಣೆ ಆಗುವಂತಿಲ್ಲ. ಪೊಲೀಸರು ಅರೆಸ್ಟ್ ಪ್ರಕ್ರಿಯೆಗಳನ್ನ ಮಾಡ್ತಿದ್ದಾರೆ. ಯಾವುದೇ ರೀತಿಯ ತೊಡಕಾಗದಂತೆ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ವಹಿಸಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 20ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಇಲ್ಲಿ ಭದ್ರತೆಗಾಗಿ ನಿಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ರೆಹಮಾನ್. ಎಸ್ ಶಿವಪ್ರಸಾದ್ ಹೋಲ್ಡ್, ನಾನು ಮಾತಾಡ್ತೇನೆ. ಸೊ ಈಗ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದದ್ದು ಹಾಗೆ ಅರೆಸ್ಟ್ ಪ್ರೊಸೀಜರ್ ಒಂದು ಕಡೆ ನಡೀತಾ ಇದೆ. ಈಗ ಮನೆ ಒಳಗಡೆ ಇದ್ದಾರೆ. ಮನೆ ಒಳಗಡೆ ಆ ದರ್ಶನನ ಅರೆಸ್ಟ್ ಮಾಡಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈಗ ಹೊರಗಡೆ ಕರ್ಕೊಂಡು ಬರ್ತಾರೆ. ಸೊ ಹೊರಗಡೆನೂ ಕೂಡ ಈಗ ಪೊಲೀಸರು ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದಾರೆ. ಇನ್ನು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಮಾಹಿತಿ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಹರೀಶ್ ಇದ್ದಾರೆ, ಮಾತಾಡೋಣ. ಹರೀಶ್, ಈಗ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲಿ ಈಗ ಎಷ್ಟು ಜನ ಆರೋಪಿಗಳು ಸದ್ಯಕ್ಕಿದ್ದಾರೆ? ಈಗ ಪವಿತ್ರ ಗೌಡ ಬಹುಶಃ ಅಲ್ಲೇ ಇದ್ದಾರೆ ಅನ್ಸುತ್ತೆ. ಮೆಡಿಕಲ್ ನಡೀತಾ ಇದೆ, ಮೆಡಿಕಲ್ ಟೆಸ್ಟ್ ಆಗ್ತಾ ಇರಬೇಕು. ಇಲ್ಲಿಗೇನೆ ದರ್ಶನ ಕರ್ಕೊಂಡು ಬರುವಂಥ ಸಾಧ್ಯತೆಗಳು ಕೂಡ ಇವೆ. ಈಗ ಹರೀಶ್, ಈಗ ಏನು ನಡೀತಾ ಇದೆ, ಅಲ್ಲಿಂದ ಏನು ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ? ಹರೀಶ್, ನಿಮ್ಮ ಆಡಿಯೋ ಸ್ವಲ್ಪ ಸಮಸ್ಯೆ ಇದೆ, ನಾನು ಮಾತಾಡ್ತೀನಿ ಮತ್ತೆ ನಿಮ್ಮ ಜೊತೆಗೆ. ಈಗ ನೋಡಿ, ಸದ್ಯದ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಈಗ ದರ್ಶನ್ ಅನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ದರ್ಶನ್ ಈ ತಮಿಳುನಾಡು ಬಾರ್ಡರ್ನಲ್ಲಿ ಏನು ಅವರ ಒಂದು ಜೀಪ್ ರ್ಯಾಂಗ್ಲರ್ ಫೈಂಡ್ ಔಟ್ ಆಯಿತು, ಅದಾದ ನಂತರ ಟೋಲ್ ಪಾಸ್ ಮಾಡಿದ್ದು, ಇದೆಲ್ಲದ್ರ ಮೇಲೂ ಕೂಡ ಪೊಲೀಸರು ನಿಗಾ ಇಟ್ಟಿದ್ರು. ಅವ್ರು ಯಾವ ಕಾರಲ್ಲಿದ್ದಾರೆ, ಎಲ್ಲಿಗೆ ಬರ್ತಾ ಇದ್ದಾರೆ, ಯಾವಾಗ ಬರ್ತಾರೆ, ಇದೆಲ್ಲವನ್ನೂ ಕೂಡ ಪೊಲೀಸರು ಟ್ರ್ಯಾಕ್ ಮಾಡ್ತಾ ಇದ್ರು. ಸೊ ಪೊಲೀಸರು ಕಣ್ ತಪ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ ಈಗ.